ಕಲುಷಿತ ಆಹಾರವನ್ನು ಸೇವಿಸಿ 30 ಜನ ಅಸ್ವಸ್ಥರಾಗಿರುವಂತಹ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ಆರೋಪ 30 ವಿದ್ಯಾರ್ಥಿಗಳು ಅಸ್ವಸ್ಥ ಅನ್ನೋದು ಗೊತ್ತಾಗ್ತಾ ಇದೆ. ಬೆಳಗಾವಿ ತಾಲೂಕಿನ ಮುಚ್ಚೆ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ, ವಾರ್ಡನ್ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ವಿದ್ಯಾರ್ಥಿಗಳು ಪ್ರೊಟೆಸ್ಟ್. ಅಸ್ವಸ್ಥ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿಯನ್ನು ತೋರಿಸ್ತಾ ಇಲ್ಲ ಅಂಥೇಳಿ ವಾರ್ಡನ್ಗೆ ತರಾಟೆ. ಸ್ವಚ್ಛತೆ, ಆಹಾರದ ಗುಣಮಟ್ಟ ಇಲ್ಲ ಅಂಥೇಳಿ ವಿದ್ಯಾರ್ಥಿಗಳ ದೂರು. ಕಲುಷಿತ ಆಹಾರವನ್ನು ಸೇವಿಸಿ 30 ಜನ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. ಇದಕ್ಕೆ ಕಾರಣ ಹಾಸ್ಟೆಲ್ನ ಮೇಲ್ವಿಚಾರಕರು ಅನ್ನುವಂತಹ ಆರೋಪವನ್ನು ವಿದ್ಯಾರ್ಥಿಗಳು ಮಾಡ್ತಾ ಇರುವಂಥದ್ದು. ಸರಿಯಾದ ವ್ಯವಸ್ಥೆ ಇಲ್ವಂತೆ, ಸ್ವಚ್ಛತೆ ಇಲ್ವಂತೆ. ವಿದ್ಯಾರ್ಥಿಗಳು ಈಗ ಆಕ್ರೋಶವನ್ನು ಹೊರಹಾಕಿದ್ದಾರೆ. ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಯಾರು ಆಲ್ಸಾಕತ್ತಿಲ್ಲ. ಇವ್ರ ನಿಲಯ ಪಾಲಕರು ತಮ್ಮ ಕರ್ತವ್ಯ ಏನನ್ನೋದು ಇವ್ರಿಗೆ ಗೊತ್ತಿಲ್ಲ. ಮಾತಿದ್ರೆ ನಿಮ್ ಡ್ಯೂಟಿ ಏನಂತಂದ್ರು ಹೇಳುವಂತ ಸ್ಪಷ್ಟನೆ ಇವರಲ್ಲಿಲ್ಲ. ಮತ್ ಇವ್ರನ್ನ ಯಾಕೆ ಕೆಲ್ಸಕ್ಕೆ ಇಟ್ಕೋಬೇಕು ನಾವು? ಯಾವ್ದೇ ವಿದ್ಯಾರ್ಥಿ ಏನಾಗೈತೆ ಅಂತಂತ ಒಂದ್ ಏನ್ ಮಾಡಂಗಿಲ್ಲ ಅಂದ್ರೆ ನೋಡಿ ವಿಸಿಟ್ ಮಾಡಂಗಿಲ್ಲ, ಯಾವ್ದೇ ಫ್ಲೋರ್ನಾಗ ಅಡ್ಡಾಡಂಗಿಲ್ಲ. ಮತ್ ಮಾತಾಡ್ತಿದ್ರ ನಾವು ಅಲ್ಲಿ ಅದನ್ನ ಮಾಡಿವಿ ಇದನ್ನ ಮಾಡಿವಿ ಅಂತಂದು ಬರೇ ವ್ಯವಸ್ಥೆ ಬಗ್ಗೆ ಏನ್ ಮಾಡ್ತಾರಂದ್ರ ಅವ್ರು ಸುಧಾರಣೆ ಮಾಡಿದನ್ನ ಹೇಳ್ತಾರ. ಬಟ್ ಅದಕ್ಕೆ ಅಧಿಕೃತವಾಗಿ ಯಾವ್ದೇ ಅಂತ ದಾಖಲಾತಿಗಳೇ ಇರಂಗಿಲ್ಲ ಇವ್ರಿಗೆ. ಹಿಂಗೆ ಈ ವ್ಯವಸ್ಥೆ ಹಾಳು ಮಾಡಿ ಏನ್ ಮಾಡ್ಬರ್ತಂದ್ರ ಸರ್ವ ಏನೇ ಆಗೈತೆ ಈಗ 2-3 ವಾರದ ಹಿಂದೆ ಏನಾಗಿರ್ತಂದ್ರ ಇವ್ರ ಅಡಿಗೆಯಲ್ಲಿರುವಂತ ಅಸ್ತವ್ಯಸ್ತದಿಂದ ಏನಾಗೈತಂದ್ರ 10ರಿಂದ 30 ಜನದ ಏನಾಗೈತಂದ್ರ ಡಿಸೆಂಟ್ರಿ ಏನ್ ಮಾಡಿರ್ತಾರಂದ್ರ ಅದ ದಾಖಲೆ ಏನ ಹಾಸ್ಪಿಟ್ಲಿಗೂ ದಾಖಲೆ ಆಗುವಂತ